ಜೋಗವ ಹೇಳಿದ್ದು ನಿಜಾನೇ ಬಂಗಾರ. ನಿಜವಾಗ್ಲೂ ನಿನ್ನ ಹಣೆಯಲ್ಲಿ ರಾಜಯೋಗನೇ ನೀನು ಸಾಮಾನ್ಯ ಮನೆ ಸೇರೋ ಸಾಮಾನ್ಯ ಹುಡುಗಿ ಅಲ್ವೇ ಅಲ್ಲ. ಅಂತ ಶ್ರೀಮಂತರ ಮನೆಗೆ ಮಗಳನ್ನ ಕೊಡುವಾಗ ಅಣ್ಣನ ಕಣ್ಣಿಗೆ ಮಗಳು ರಾಜ್ಕುಮಾರಿ ಅಲ್ಲ ಮಹಾರಾಣಿಯಾಗಿ ಕಾಣಿಸ್ತಾಳೆ. ಮಗಳು ಹುಟ್ಟಿದ ಕ್ಷಣದಿಂದ ಅಪ್ಪನ 2 ಕಣ್ಣುಗಳು ಅರಮನೆಗಳಾಗೋಗ್ತವೆ ಕಣ ಗಣೇಶ. ಅವಳು ಯಾವುದೇ ಮನೆಗೆ ಸೊಸೆ ಆಗೋಗ್ಲಿ ಈ ಅಪ್ಪನ ಕಣ್ಮುಚ್ಚೋವರೆಗೂ ಆ ಅರಮನೆಗೆ ಇವಳೆ ಮಹಾರಾಣಿ. ಈ ನನ್ನ ಬಂಗಾರ ಈ ರೀತಿ ಅಲಂಕಾರ ಮಾಡ್ಕೊಳ್ಳೋದನ್ನ ನೋಡೋದಕ್ಕೆ ಯಾವಾಗಿಂದನೋ ಕಾಯ್ತಾ ಇದ್ದೆ. ಆದ್ರೆ ನನ್ನ ದುರಾದೃಷ್ಟ ಈ ನನ್ನ ಬಂಗಾರ ಈ ತರ ಸಿಂಗಾರ ಮಾಡ್ಕೊಂಡಾಗೆಲ್ಲ ನೀರು ಹಾಕಿದ್ದೇ ಹೆಚ್ಚು. ಇಲ್ಲ ಇವತ್ತು ಹಾಗಾಗಲ್ಲ. ಯಾಕಂದ್ರೆ ಇವತ್ತು ನನ್ನ ಮಗಳು ಹುಟ್ಟಿರೋ ಸೀರೆ ಮಾಮೂಲಿ ಸೀರೆ ಅಲ್ವೇ ಅಲ್ಲ, ಪರಿಶುದ್ಧ ರೇಷ್ಮೆಯ ರಾಜನಂದಿನಿ ನೇಯ್ಗೆ ಸೀರೆ. ಅವಳು ಮನಸಾರೆ ಮೆಚ್ಚಿದ ಆರ್ಯವರ್ಧನ್ ಅವರು ಉಡುಗೊರೆಯಾಗಿ ಕೊಟ್ಟಂತ ಸೀರೆ. ಇವತ್ತಾಗದೆಲ್ಲ ಒಳ್ಳೆದೇ ಆಗುತ್ತೆ. ಇವತ್ತು ನನ್ನ ಮಗಳು ಹುಟ್ಟಿರೋ ಸೀರೆ ಮಾಮೂಲಿ ಸೀರೆ ಅಲ್ವೇ ಅಲ್ಲ, ಪರಿಶುದ್ಧ ರೇಷ್ಮೆಯ ರಾಜನಂದಿನಿ ನೇಯ್ಗೆ ಸೀರೆ. ಅವಳು ಮನಸಾರೆ ಮೆಚ್ಚಿದ ಆರ್ಯವರ್ಧನ್ ಅವರು ಉಡುಗೊರೆಯಾಗಿ ಕೊಟ್ಟಂತ ಸೀರೆ. ಇದು ನಿನ್ಗೋಸ್ಕರ. ಇವತ್ತಾಗದೆಲ್ಲ ಒಳ್ಳೆದೇ ಆಗುತ್ತೆ. ಏ ಸೆನ್ಯೂರಿಟಾ, ಏನೇ ಯಾವಾಗ್ಲೂ ಸೀರೆ ಉಡಕ್ ನನ್ನ ಹೆಲ್ಪ್ ಕರೀತಿದ್ದೆ, ಇವತ್ತೇನು ಸೋಲೋ ಪರ್ಫಾರ್ಮೆನ್ಸಾ? ಓ ಅರ್ಥ ಆಯ್ತು.
ಆರ್ಯ ಸರ್ ಕೊಡ್ಸಿರೋ ಸೀರೆನ ನನ್ ಕೈಲಿ ಮುಟ್ಸ್ಬಾರ್ದು ಅನ್ನೋ ಪೊಸೆಸಿವ್ನೆಸ್ ತಾನೆ. ಹಾಗೆ ಅನ್ಕೋ. ಹಾಗೇನು ಇಲ್ಲ ಕಣೆ, ಅಮ್ಮಂಗೆ ಎಲ್ರಿಗೂ ಹೆಲ್ಪ್ ಮಾಡೋಣ ಅಂತ ಬೇಗ ರೆಡಿ ಆಗಿದ್ದೀನಿ ಅಷ್ಟೇ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಕೆಲಸ ಬೇರೆ ಮಾಡ್ತೀಯಾ? ಕೆಲಸ ಎಲ್ಲ ನಾವು ನೋಡ್ಕೋತೀವಿ, ನೀನು ದಸರಾ ಗೊಂಬೆ ತರ ಅಂದ್ವಾಗಿ ಕೂತಿರು. ಅಶೋ ಲೇ ರಮ್ಯಾ, ಅಮ್ಮ ಬಣ್ಣದ ರಂಗೋಲಿ ಹಾಕು ಅಂತ ಹೇಳಿದ್ಲು, ನಡಿ ಬೇಗ. ನಿಂತ್ಕೊಳ್ಳೆ, ಏನೋ ಊರವ್ರ ಎಂಗೇಜ್ಮೆಂಟ್ ಅನ್ನೋ ತರ ಆಡ್ತಿದ್ಯಲ್ಲ. ಇವತ್ ನಿಂದೆ ಎಂಗೇಜ್ಮೆಂಟ್, ರಂಗೋಲಿ ಎಲ್ಲ ನಾನ್ ನೋಡ್ಕೊಂತೀನಿ, ನೀನು ನಿನ್ನ ನೋಡ್ಕೊ ಸಾಕು. ನೋಡ್ಕೊಳ್ಳೋದು ಹಾಗಿರ್ಲಿ, ನಿನ್ ಮದ್ವೆ ಮೊದ್ಲೇ ಫಿಕ್ಸ್ ಆಗಿದ್ದಿದ್ರೆ ನಾನ್ ನಿನ್ನ ಹೀಗ್ ರೆಡಿ ಮಾಡ್ಬೇಕಾಗಿತ್ತು. ರಮ್ಯಾ, ರಾಮಣ್ಣ ಮತ್ತೆ ಮಂಜಣ್ಣ ಬಂದು ಮದ್ವೆ ಮಾತುಕತೆ ಮಾತಾಡ್ಕೊಂಡು ಹೋದ್ರಲ್ಲ, ಏನಾಯ್ತೆ? ನಾನೇ ಪೋಸ್ಟ್ಪೋನ್ ಅಂದೆ ಕಣೆ. ಯಾಕೆ? ಹುಡುಗ್ರಿಗೆ ಮಾತ್ರ ಆಸೆ ಇರುತ್ತಾ ಲೈಫಲ್ಲಿ ಸೆಟ್ಲ್ ಆಗಿ ಮದ್ವೆ ಆಗ್ಬೇಕು ಅಂತ? ಹುಡುಗಿರ್ಗಿರ್ಬಾರ್ದಾ? ಯಾಕಿರ್ಬಾರ್ದು? ಅದೇ ಡಿಸೈಡ್ ಮಾಡಿದೀನಿ, ಒಂದ್ ಜಾಬ್ ಆಗಿ ಸ್ವಲ್ಪ ಸೇವಿಂಗ್ಸ್ ಅಂತ ಆಗೋವರೆಗೂ ಮದ್ವೆ ಆಗ್ಬಾರ್ದು ಅಂತ. ನನ್ ಕಾಲ್ ಮೇಲೆ ನಾನು ನಿಂತ್ಕೊಂಡೆ ಮದ್ವೆ, ಇದಂತೂ ಕ್ಲಿಯರ್. ಸೂಪರ್ ಕಣೆ ರಮ್ಯಾ, ನಿನ್ ಮೇಲಿದ್ದ ಗೌರವ ಇನ್ನೂ ಜಾಸ್ತಿ ಆಯ್ತು. ರಮ್ಯಾ, ಏನಾಯ್ತೆ? ಏನ್ ನಿನ್ ಚಿಂತೆ? ಅದು ಆರ್ಯ ಸರ್ ಅವರು. ರಮ್ಯಾ, ಆರ್ಯ ಸರ್ ಅವ್ರ ತಾಯಿ ಇಲ್ಲಿಗೆ ಬರ್ದಿರೋ ತರ ತಡೆಯೋದಕ್ಕೆ ಹೇಗೋ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೂ ಒಳಗಡೆ ಯಾಕೋ ಒಂಥರ ಭಯ ಆಗ್ತದೆ ಕಣೆ. ಅಕಸ್ಮಾತ್ ಆರ್ಯ ಸರ್ಗೆ ಅವ್ರ ಹೆತ್ತ ತಾಯಿ ಬಗ್ಗೆ ಗೊತ್ತಾಗೋದ್ರೆ ಪರಿಣಾಮ ಏನಾಗ್ಬೋದು ಅನ್ನೋದನ್ನ ನನ್ನ ಕೈಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ. ಈ ತರ ಎಲ್ಲ ಯೋಚನೆ ಮಾಡ್ಬೇಡ ಅನು, ಒಳ್ಳೇದೇ ಯೋಚನೆ ಮಾಡು, ಒಳ್ಳೇದೇ ಆಗುತ್ತೆ. ಇವತ್ತಿನ ದಿನ ಸಂಭ್ರಮ ಬಿಟ್ಟು ಬೇರೆ ಏನೂ ಆಗಲ್ಲ, ಆಗ್ಲೂಬಾರ್ದು. ಪ್ರಿಯಾ, ಹಿಂಗ ಕುಂತಿ ರೆಡಿ ಆಗ್ಲಾರ್ದಂಗ? ನೀ ರೆಡಿ ಆಗ್ಲಕ್ಕ 1 ತಾಸರ ಬೇಕು. ಅಲ್ಲ, ಅವ್ರು ಎಷ್ಟು ಪ್ರೀತಿ ಗೌರವದಿಂದ ಕರೆದಾರ, ನಾವು ತಡ ಮಾಡಿ ಹೋಗೋದು ಏನ್ ಚಂದ ಇರ್ತೈತಿ ಹೇಳು. ನೀವು ಹೋಗಿ ಬರ್ರಲ್ಲ. ಏ ಹಂಗನಬೇಡ ಪ್ರಿಯಾ, ನೀನ ಅವ್ರನ್ನ ಹೊರಗಿನ ಮಂದಿ ಅಂತಾನೆ ತಿಳಿದಿ, ಹೌದಿಲ್ಲೋ? ಏ ಮಳ್ಳ, ಅವ್ರೀಗ ನಮ್ಮವರೇ ಆಗ್ಯಾರ. ಅವ್ರಿಗೆ ನಮ್ಮ ಮ್ಯಾಲೆ ಎಷ್ಟು ಪ್ರೀತಿ ಎಷ್ಟು ಗೌರವ ಐತಿ ಅನ್ನೋದು ಅವ್ರ ಮಾತನಾಗ ತಿಳಿತತಿ. ನೀ ಬರ್ಲಿಲ್ಲ ಅಂತಂದ್ರೆ ಅದು ಸರಿ ಕಾಣಂಗಿಲ್ಲ. ಎಲ್ಲ ಅನ್ಬೇಡ ಪ್ರಿಯಾ, ಬಾ ಹೋಗೋಣ ಬಾ. ಅಲ್ರಿ, ಅದು ನನಗ ತಲೆ ಸಿಡ್ದು ಹೋಗೋ ಅಷ್ಟು ನೋವು ಬರ್ಲಿಕ್ಕತ್ತದ. ನಂಗೆ ಯಾಕೋ ಆಗವಲ್ತು. ಅರ್ಥ ಮಾಡ್ಕೊಳ್ರಲ್ಲ, ನೀವು ಹೋಗಿ ಬರ್ರಿ. ನನಗ್ ಜುಲ್ಮಿ ಮಾಡ್ಬೇಡ್ರಿ. ಈಗ ಹಿಂಗಂದ್ರೆ ಹೆಂಗ? ಮಿಸ್ಟರ್ ಪ್ರಭು ದೇಸಾಯಿ, ನೀವು ಕಾರಲ್ಲಿ ಕೂತಿರಿ, ನಾನ್ ಮ್ಯಾಮ್ನ ಕರ್ಕೊಂಡ್ ಬರ್ತೀನಿ. ಬನ್ನಿ ಸರ್, ನಾನ್ ಕರ್ಕೊಂಡ್ ಬರ್ತೀನಿ. ಅಲ್ವಾ, ಈಟು ವರ್ಷ ಜೊತೆಗೆ ಸಂಸಾರ ಮಾಡದ ನನ್ನ ಮಾತ ಆಕಿ ಕೇಳ್ತಿಲ್ಲ. ಏನು ಪಾಪ, ನೀ ಏನು ಸಮಾಧಾನ ಮಾಡ್ತೀವಿ ಆಕಿಗೆ? ಸರ್, ಕೆಲವೊಂದೊಂದ್ಸಲ ಮನೆಯವ್ರಿಗಿಂತ ಮೂರನೇವ್ರು ಹೇಳಿದ್ರೇನೆ ಜಾಸ್ತಿ ಎಫೆಕ್ಟಿವ್. ನೀವು ಬನ್ನಿ, ಕಾರಲ್ಲಿರಿ, ಐಲ್ ಮ್ಯಾನೇಜ್. ಹಂಗಂತೀರಿ? ಪ್ರಿಯಾ, ಲಗುನ ರೆಡಿ ಆಗು. ನಾ ಕಾರ್ನಾಗಿರ್ತೀನಿ ರೀ. ಮ್ಯಾಮ್, ಎದ್ದೇಳಿ, ಹೊರಡೋಣ. ನಾನು ಆಗ್ಲೇ ಹೇಳಿದ್ನಲ್ಲವ, ನನ್ ಮೈಯಾಗೆ ಆರಾಮಿಲ್ಲ. ಹೋದ್ ಕಡೆ ಏನಾರು ಹೆಚ್ಚು ಕಡಿಮೆ ಆದ್ರ ಬರೋಬರಿ ಅನ್ಸಂಗಿಲ್ಲ, ಹೌದಿಲ್ಲೋ? ಹಾಗೆಲ್ಲ ಏನೂ ಆಗಲ್ಲ. ನೀವು ಬರ್ತಿರೋದು ಆರ್ಯವರ್ಧನ್ ಅವ್ರ ಎಂಗೇಜ್ಮೆಂಟ್ಗೆ. ನಿಮಗೇನಾದ್ರೂ ಆಗಕ್ಕೆ ನಾವು ಬಿಟ್ಬಿಡ್ತೀವಾ?
ಮ್ಯಾಮ್, ನಾನು ನಿಮ್ಮನ್ನ ಇಷ್ಟೊಂದು ಕೇಳ್ಕೊತಿದ್ದೀನಿ ಅಂತ ಅಂದರೆ ಅದ್ರ ಹಿಂದೆ ಏನಾದರೂ ಕಾರಣಗಳಿರಲೇಬೇಕಲ್ವಾ? ಅನು ನನಗೆ ಎಲ್ಲಾನು ಹೇಳಿದಾಳೆ. ಯು ಕ್ಯಾನ್ ಟ್ರಸ್ಟ್ ಮೀ, ಬಿಲೀವ್ ಮೀ. ನಾನು ಆರ್ಯ ಸರ್ ಜೊತೆ ಕಳೆದ 11 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ತಗೊಳ್ಳೋ ಪ್ರತಿಯೊಂದು ನಿರ್ಧಾರನೂ ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ನನ್ನನ್ನು ಎಷ್ಟು ನಂಬ್ತಾರೆ ಅನ್ನೋದಕ್ಕೆ ಇದನ್ನ ಹೇಳ್ತಿದ್ದೀನಿ. ಈಗ ಅನು ಅವ್ರ ಕೈ ಹಿಡಿತಾ ಇದ್ದಾಳೆ. ಸೊ ಅವ್ರ ಹಾಗೆ ಅವಳು ಕೂಡ ನನ್ನ ಹತ್ರ ಎಲ್ಲ ವಿಷಯಗಳನ್ನು ಹೇಳ್ಕೊತಾಳೆ. ನೀವೇನೂ ಚಿಂತೆ ಮಾಡಬೇಡಿ, ನನ್ನ ನಂಬಿ. ನನಗೆ ಎಲ್ಲಾನು ಗೊತ್ತಿದೆ ಮ್ಯಾಮ್. ನೀವು ಎಲ್ಲ ಭಾರನೂ ನನ್ನ ಮೇಲೆ ಹಾಕಿ ನನ್ನ ಜೊತೆ ಬನ್ನಿ. ಇಲ್ಲವ, ನನಗೆ ಯಾಕ ಮನಸ್ಸು ಒಪ್ಪಂಗಿಲ್ಲ. ನಾ ಬರೋದಿಲ್ಲ ನೋಡು. ಮ್ಯಾಮ್, ನನಗೂ ನಿಮಗೆ ಇಷ್ಟೊಂದು ಬಲವಂತ ಮಾಡಕ್ಕೆ ಇಷ್ಟ ಇಲ್ಲ. ಬಟ್ ನಾನು ವಾಸ್ತವ, ರಿಯಾಲಿಟಿ ಹೇಳ್ತಿದ್ದೀನಿ ಅಷ್ಟೇ. ಐ ನೋ ಎವ್ರಿಥಿಂಗ್. ನೀವು ಅಲ್ಲಿಗೆ ಬಂದರೆ ಅದು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ. ಓಕೆ? ಸೊ ಕಾರ್ ಹತ್ರ ಕಾಯ್ತಿರ್ತೀವಿ, ಬೇಗ ರೆಡಿ ಆಗಿ ಬನ್ನಿ. ಅಣ್ಣ ಅಣ್ಣ, ಗಂಡನ ಕಡೆಯವ್ರ ಕಾರ್ ಬಂತು, ಬನ್ನಿ ಹೋಗೋಣ. ಪುಷ್ಪ, ಗಂಡಿನ ಕಡೆಯವ್ರು ಬಂದ್ರಂತೆ, ಬೇಗ ಬಾರೆ. ಅನು, ಪಿ 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 ನಮ್ ಒಟಾರದ ಹುಡುಗಿನ ಕರ್ಕೊಂಡು ಹೋಗಕ್ಕೆ ಕಥಾನಾಯಕ ಬಂದಾಯ್ತು. ಏ ಸೆನ್ಯೋರಿಟಾ, अब दिलवाले दुल्हनिया ले जाएंगे, ले जाएंगे, ले जाएंगे, दिलवाले दुल्हनिया ले जाएंगे. ಹರ್ಷ, ನಾವು ಒಂದೊಂದ್ಸಲ ಬಂದಾಗ್ಲೂ ಈ ಜಾಗ ಒಂದೊಂದ್ ತರ ಕಾಣತ್ತಲ್ವಾ? ಐ ಮೀನ್, ನಾವು ಲಾಸ್ಟ್ ಟೈಮ್ ಬಂದಾಗ ಹೀಗೆ ಇತ್ತಾ? ಹಾಗಾಗಿ ಬದಲಾಗೋದಕ್ಕೆ ಇದು ನೀನಲ್ಲ ಮನ್ಸಿ, ವಠಾರ. ವಾಟ್ ಡು ಯು ಮೀನ್ ಹರ್ಷ? ಐ ಮೀನ್, ಐ ಆಮ್ ಜಸ್ಟ್ ಕಿಡಿಂಗ್. ಬಾ. ಅವತ್ ನಾವ್ ರಾತ್ರಿ ಬಂದಿದ್ವಲ್ಲ, ಸೊ ಹಾಗಾಗಿ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಏನೋ, ಬಟ್ ಈ ಜಾಗಕ್ಕೆ ಬಂದಾಗ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಏನೋ ಒಂಥರ ಖುಷಿ ಕೊಡುತ್ತೆ. ಬೆಂಗಳೂರಲ್ಲಿ ಈ ತರ ಜಾಗಗಳು ಇನ್ನೂ ಇದೆಯಲ್ಲ ಅಂತ. ಹರ್ಷ ಸರ್, ನೀವು ಬೆಂಗಳೂರನ್ನ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಬ್ಯಾಂಗ್ಳೂರಲ್ಲಿ ಇಂಥ ಜಾಗಗಳು ತುಂಬಾ ಇದೆ ಅಜೆಂಡೆ. ವಾವ್, ಅಮೇಸಿಂಗ್. ಆಕ್ಚುಲಿ ಈ ತರ ವಠಾರದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಇಷ್ಟ ಆಗ್ತಿದೆ. ಅಲ್ಲಿ ಸ್ಟಾರ್ಟ್ ವಿತ್ ಕಮಲಮ್ಮನ್ ವಠಾರ. ಅವನು ಹರ್ಷ, ಇವಾಗ ನಡೀರಿ, ಬನ್ನಿ. ಕಮ್ ಕಮ್. ಸರ್ ನಮಸ್ಕಾರ ಸರ್, ಬನ್ನಿ ಸರ್ ಬನ್ನಿ. ಅಮ್ಮ, ನಿಮಗೆ ಸ್ವಾಗತ ಅಮ್ಮ, ಬನ್ನಿ.
ಜಂಡೆ ಸರ್, ಮೀರಾ ಮೇಡಮ್, ಬನ್ನಿ 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 ಬನ್ನಿ. ಹರ್ಷ ಸರ್, ಅನ್ಸಿ ಮೇಡಮ್, ಬನ್ನಿ ಮೇಡಮ್. ಸರ್, ಇವನು ನನ್ನ ತಮ್ಮ ಗಣೇಶ ಸಿರಿಮನೆ, ಪ್ರೀತಿಯಿಂದ ಗಣಿ ಅಂತ ಕರಿತೀವಿ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಈಕೆ ಇವನ್ ಹೆಂಡತಿ. ನಿಮ್ಗೊಬ್ರು ತಮ್ಮ ಇದಾರೆ ಅಂತಾನೆ ಗೊತ್ತಿರ್ಲಿಲ್ಲ. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು. ಹೆಂಗ್ ಹೋಗ್ತಿದ್ಯಾ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಕಣೋ. ಸ್ವಲ್ಪ ಒಳಗಡೆ ಹೋಗೋವರೆಗೂ ಕಂಟ್ರೋಲ್ ಮಾಡ್ಕೋ. ಬನ್ನಿ ಸರ್, ಬನ್ನಿ ಅಮ್ಮ, ಬನ್ನಿ ಬನ್ನಿ. ನಾನ್ ರೆಡಿ ಅಣ್ಣ, ಬಾ ಹೋಗೋಣ. ರೆಡಿನಾ? ಎಲ್ಲಿಗೆ? ಅಣ್ಣ ಇನ್ನೆಲ್ಗೆ? ಪುಷ್ಪ ಅವ್ರ ಮನೆಗೆ. ಎಲ್ರು ಎಂಗೇಜ್ಮೆಂಟ್ ಹೊರಟಿದ್ದಾರೆ, ನಾವು ಹೋಗೋಣ ಬಾ. ಹೋಗು, ಅಲ್ಲಿ ಹೋಗಿ ಜಮಖಾನ ಹಾಸು, ಬಂದವರಿಗೆ ತಟ್ಟೆ ತಾಂಬೂಲ ಎತ್ಕೊಡು. ಈ ಕೆಲಸ ಮಾಡೋದಕ್ಕೆ ನನಗೆ ಹೇಳ್ತಾ ಇದೀಯ ನೀನು? ಊರಿಗಿಂತ ಮುಂಚೆ ಹೋಗೋದಕ್ಕೆ ನಾವೇನು ಅವ್ರಿಗೆ ನೆಂಟ್ರ? ಅಣ್ಣ ಬೇಗ ಹೋಗದೆ ಹೋದ್ರೆ ಅಲ್ಲಿ ಜಾಗ ಸಿಗೋದಿಲ್ಲ. ಮೊದ್ಲೇ ಅಲ್ಲಿ ಜಾಗ ಚಿಕ್ಕದು. ನಿನಗೆ ಸ್ವಲ್ಪನೂ ಸ್ವಾಭಿಮಾನ ಅನ್ನೋದೇ ಇಲ್ವಲ್ಲೇ? ನಮ್ಮನ್ನೇ ರಿಜೆಕ್ಟ್ ಮಾಡಿದವ್ರ ಮನೆಗೆ ಎಷ್ಟು ಸಲ ಅಂತ ನಾವು ಪದೇ ಪದೇ ಹೋಗೋದು? ಆತ್ಮಗೌರವ ಇರೋರು ಅವ್ರ ಮನೆಗೆ ಹೋಗಲ್ಲ. ನೀನು ಸುಮ್ಮನೆ ಮನೇಲಿರು. ನಂಗನ್ಸುತ್ತೆ ನಾವು ಹೋಗದೆ ಹೋದ್ರೆ ಸರಿ ಇರೋದಿಲ್ಲ ಅಂತ. ಎಷ್ಟೇ ಆದ್ರೂ ಅನು ನಮ್ಮನೇಲೆ ಆಡ್ ಬೆಳ್ದಿರೋ ಅಂತ ಹುಡುಗಿ. ಬಾಣ್ಣ ಹೋಗೋಣ. ಈ ಸೆಂಟಿಮೆಂಟ್ಗಳನ್ನೆಲ್ಲ ನನ್ ಕಿವಿಲ್ ಕೇಳಕ್ ಆಗಲ್ಲಮ್ಮ. ಈ ಹೆಂಗಸರ ವೀಕ್ನೆಸ್ಸೇ ಇದು. ಅವ್ರ ಈ ವೈಭವನ ನೋಡೋದಕ್ಕೆ ನನ್ ಕೈಲಾಗೋದಿಲ್ಲ. ನೀನ್ ಬೇಕಾದ್ರೂ ಹೋಗು. ಅಣ್ಣ ಅಣ್ಣ ಕೂತ್ಕೊಳ್ಳಿ ಬರೀ, ಕೂತ್ಕೊಳ್ಳಿ. ಅನು, ಅನು, ರಮ್ಯಾ, ಅನುನ ಬೇಗ ಕರ್ಕೊಂಡ್ ಬಮ್ಮ.